ಗಡಿಯಲ್ಲಿ ದಿಢೀರ್ ಆಪರೇಷನ್, ರೊಚ್ಚಿಗೆದ್ದ ಅಮಿತ್ ಶಾ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕಳೆದ 4-5 ದಿನಗಳಿಂದ ದೇಶದ ಗಡಿ ಭಾಗದಲ್ಲಿ, ವಿಶೇಷವಾಗಿ ಇಂಡೋ ಬಾಂಗ್ಲಾ ಗಡಿ ಭಾಗಗಳಲ್ಲಿ ದೊಡ್ಡ ಡೆವಲಪ್ಮೆಂಟ್ ಶುರುವಾಗಿದೆ. ದಿಢೀರ್ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈ ಗಡಿ ರಾಜ್ಯಗಳಲ್ಲಿ ಗಡಿ ಜಿಲ್ಲೆಗಳಿಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ಕಡೆ ಇಂಡೋ ಪಾಕ್ ಬಾರ್ಡರ್, ಇಂಡೋ ಬಾಂಗ್ಲಾ ಬಾರ್ಡರ್ ಹೋಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಹೈ ಲೆವೆಲ್ ಮೀಟಿಂಗ್ಗಳನ್ನು ಆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ, ಬಾರ್ಡರ್ ಮೈಂಡಲ್ಲಿ ಇಟ್ಕೊಂಡು. ಒಂದು ಕಡೆ ಗಡಿಯಿಂದ 15 ಕಿಲೋಮೀಟರ್ ಒಳಗಡೆ ಇರೋ ಎಲ್ಲ ಅಕ್ರಮ ಕಟ್ಟಡ ಮತ್ತು ಸ್ಟ್ರಕ್ಚರ್ಸನ್ನು ಡೆಮಾಲಿಷನ್ ಮಾಡಿ ಅನ್ನೋ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದೇಶದಲ್ಲಿರೋ ಅಕ್ರಮ ವಲಸಿಗರನ್ನು ಹುಡುಕೋಕೆ ಹೈ ಲೆವೆಲ್ ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಆಟ ಮುಗಿದು ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಈಗ ಅಗ್ರೆಸಿವ್ ಆಗಿಬಿಟ್ಟಿದ್ದಾರೆ ಅಮಿತ್ ಶಾ. ಇದಕ್ಕಿದ್ದ ಹಾಗಿದ್ರೆ ಏನಿದು ಅಮಿತ್ ಶಾರ ಬಾರ್ಡರ್ ಗೇಮ್ ಪ್ಲಾನ್? ಹೋಮ್ ಮಿನಿಸ್ಟರ್ ಏನ್ ಮಾಡೋಕೆ ಹೊರಟಿದ್ದಾರೆ? ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಆಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿರೋ ಆ ಭಾರಿ ಬದಲಾವಣೆಗಳೇನು? ಅಕ್ರಮ ವಲಸಿಗರು ಮತ್ತು ಗಡಿ ನುಸುಳುಕೋರರ ಕತೆ ಮುಗಿಸೋಕೆ ದೊಡ್ಡ ಪ್ಲಾನ್ ರೆಡಿ ಆಗಿದೆಯಾ? ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. 15 ಕಿಲೋಮೀಟರ್ ಒಳಗೆ ಬುಲ್ಡೋಸರ್ ಫಿಕ್ಸ್. ಏನಿದು ಶಾ ಝೀರೋ ಟಾಲರೆನ್ಸ್? ಮೊದಲನೇದಾಗಿ ನಾವು ಮೇ 26 ಮತ್ತು 27ನೇ ತಾರೀಕು ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಒಂದು ಮೀಟಿಂಗ್ ಕಡೆಗೆ ಗಮನ ಹರಿಸಬೇಕು. ಅಮಿತ್ ಶಾ ಅವರು ಖುದ್ದು ಬಿಕಾನೇರ್ಗೆ ಭೇಟಿ ಕೊಟ್ಟು BSF ಯೋಧರೊಂದಿಗೆ ಮಾತುಕತೆ ಮಾಡಿದ್ರು. ಸಾಂಚು ಪೋಸ್ಟ್ನಲ್ಲಿ ಮಹಿಳಾ ಬ್ಯಾರಕ್ಸ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ರು. ಆದರೆ ಬ್ಯಾರಕ್ಸ್ ಉದ್ಘಾಟನೆ, ಯೋಧರೊಂದಿಗೆ ಮಾತುಕತೆ ಇವೆಲ್ಲ ಕೇವಲ ಒಂದು ಫಾರ್ಮಾಲಿಟೀಸ್ ಮಾತ್ರ. ಆದರೆ ಅಮಿತ್ ಶಾ ಬಿಕಾನೇರ್ಗೆ ನಿಜವಾಗ್ಲೂ ಹೋಗಿದ್ದು, ಅಸಲಿ ಉದ್ದೇಶ ರಿವೀಲ್ ಆಗಿದ್ದು ಆ ನಂತರ ನಡೆದ ಒಂದು ಹೈ ಲೆವೆಲ್ ಸೆಕ್ಯೂರಿಟಿ ಮೀಟಿಂಗ್ನಲ್ಲಿ. ಇಂಡೋ ಪಾಕ್ ಗಡಿಗೆ ಸಂಬಂಧಪಟ್ಟ ಈ ಮೀಟಿಂಗ್ನಲ್ಲಿ ಶಾ ಒಂದು ಕಠಿಣವಾದ ಆದೇಶವನ್ನು ಕೊಟ್ಟಿದ್ದಾರೆ. ಅದೇ ಝೀರೋ ಟಾಲರೆನ್ಸ್ ಪಾಲಿಸಿ. ಏನು ಹಂಗಂದ್ರೆ, ಗಮನ ಕೊಡಿ, ಅಂತಾರಾಷ್ಟ್ರೀಯ ಗಡಿಯಿಂದ ಅಂದರೆ ಝೀರೋ ಲೈನ್ನಿಂದ ಭಾರತದ ಒಳಕ್ಕೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಅಕ್ರಮ ಕಟ್ಟಡ ಅಥವಾ ಏನೇ ನಿರ್ಮಾಣಗಳಿದ್ರು ಕೂಡ, ಗುಡಿಸಲುಗಳು, ಶೆಡ್ಗಳು ಏನೇ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡಬೇಕು ಅನ್ನೋ ಆದೇಶ ಕೊಟ್ಟಿದ್ದಾರೆ. ಕ್ಲಿಯರ್ ಅಪ್ ಮಾಡಬೇಕು ಅಂತ ಹೇಳಿ, ಮುಲಾಜಿಲ್ದೆ ಬುಲ್ಡೋಸರ್ ನುಗ್ಗಿಸಿ ಅಂತ ಹೇಳಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಕಾನೇರ್, ಜೈಸಲ್ಮೇರ್, ಬಾಡ್ಮೇರ್, ಶ್ರೀ ಗಂಗಾನಗರ್ ಮತ್ತು ಫಲೋಡಿ, ಹೀಗೆ ಮುಖ್ಯವಾಗಿ ರಾಜಸ್ಥಾನದ 5 ಗಡಿ ಜಿಲ್ಲೆಗಳನ್ನು ಇಲ್ಲಿ ಫೋಕಸ್ ಮಾಡಲಾಗಿದೆ. ಇಲ್ಲಿ ಬರೋ ಎಲ್ಲ ಅಕ್ರಮ ಕಟ್ಟಡ ನಾಶ ಆಗಿರಬೇಕು ಅಂತ ಹೇಳಿದ್ದಾರೆ. ಆದರೆ ಅಲ್ಲಿಗೆ ಮಾತ್ರ ಅನ್ವಯ ಆಗಲ್ಲ, ಇಡೀ ದೇಶದ ಅಂತಾರಾಷ್ಟ್ರೀಯ ಗಡಿಗೆ ಅಪ್ಲೈ ಆಗುತ್ತೆ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತ ಪಾಕಿಸ್ತಾನ್ ಮತ್ತು ಭಾರತ ಬಾಂಗ್ಲಾ ಒಟ್ಟು ಗಡಿ ಸೇರಿಸಿದ್ರೆ ನಮ್ಮಲ್ಲಿ ಸುಮಾರು 7,500 ಕಿಲೋಮೀಟರ್ ಉದ್ದದ ಬಾರ್ಡರ್ ಇದೆ. ಈ ಇಡೀ ಬಾರ್ಡರ್ ನುದ್ದಕ್ಕೂ 15 ಕಿಲೋಮೀಟರ್ ಒಳಗಿರೋ ಜಾಗವನ್ನು ಕೆಡವಿದ್ರೆ, ಅಂದರೆ ಅಕ್ರಮ ಜಾಗಗಳನ್ನು, ನಿರ್ಮಾಣಗಳನ್ನು ಡೆಮಾಲಿಷನ್ ಮಾಡಿದ್ರೆ ಅದು ಸುಮಾರು 1,11,000 ಚದರ ಕಿಲೋಮೀಟರ್ಗಳಷ್ಟು, ಅಂದರೆ 1.11 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ನಷ್ಟು ಬೃಹತ್ ಭೂಪ್ರದೇಶ. ಅರ್ಧ ಕರ್ನಾಟಕದಷ್ಟು ದೊಡ್ಡ ಜಾಗದಲ್ಲಿ ಕ್ಲೀನಪ್ ಆಪರೇಷನ್, ಅಕ್ರಮ ಕಟ್ಟಡಗಳದ್ದು. ಗಡಿಯಲ್ಲಿ ಡ್ರೋನ್ ಟೆರರ್ 791 ಬಾರಿ ನುಗ್ಗಿದ ಪಾಕ್ ಉಗ್ರರು. ಹಾಗಿದ್ರೆ ಯಾಕೆ? ಇದರ ಉದ್ದೇಶ ಏನು? ಇದಕ್ಕೊಂದು ಬಲವಾದ ಕಾರಣ ಇದೆ. ಪಾಕ್ ಗಡಿಯಲ್ಲಿ ಭದ್ರತೆ ಸ್ಟ್ರಾಂಗ್ ಆದ್ಮೇಲೆ ಪಾಕ್ ಉಗ್ರಗಾಮಿ ಸಂಘಟನೆಗಳು ತಮ್ಮ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದ್ದಾರೆ. ಈಗ ನೇರವಾಗಿ ನುಸುಳುವ ಬದಲು ಡ್ರೋನ್ ಮೂಲಕ ಪಂಜಾಬ್ ಮತ್ತು ರಾಜಸ್ಥಾನದ ಗಡಿಗಳಿಗೆ ಮಾದಕ ವಸ್ತು ಹಾಗೂ ಶಸ್ತ್ರಾಸ್ತ್ರ ಡ್ರಾಪ್ ಮಾಡೋಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ರಾಜಸ್ಥಾನದ ಹಳ್ಳಿಗಳಲ್ಲಿ, ಪಂಜಾಬ್ನ ಹೊಲಗಳಲ್ಲಿ ಇಂತಹ ಹಲವಾರು ಘಟನೆಗಳಾಗಿವೆ. ಇದರ ಡೇಟಾ ಕೇಳಿದ್ರೆ ನಿಮಗೆ ನಿಜಕ್ಕೂ ಆತಂಕ ಆಗಬಹುದು. 2025ರ 1 ವರ್ಷದ ಲೆಕ್ಕ ಕೇಳಿ, ಭಾರತದ ಗಡಿಯಲ್ಲಿ 791 ಡ್ರೋನ್ ಇಂಟ್ರೂಷನ್ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 782 ಇಂಟ್ರೂಷನ್ಗಳು ಆಗಿರೋದು ಕೇವಲ ಪಂಜಾಬ್ ಮತ್ತು ರಾಜಸ್ಥಾನ ಬಾರ್ಡರ್ನಲ್ಲಿ. ಉಳಿದ 9 ಘಟನೆಗಳು ಮಾತ್ರ ಜಮ್ಮು ಕಾಶ್ಮೀರದಲ್ಲಿ ಆಗಿರೋದು. ಸೊ ಪಾಕಿಸ್ತಾನ ಹೇಗೆ ಭಾರತಕ್ಕೆ ಚಾಲೆಂಜ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿ ನಮ್ಮ BSF ಪಡೆ ಇದೆ. ಬರೋಬ್ಬರಿ 237 ಪಾಕಿಸ್ತಾನಿ ಡ್ರೋನ್ಗಳನ್ನ BSF ಹೊಡೆದು ಹಾಕಿದೆ. ಅದರಲ್ಲಿ 5 ಡ್ರೋನ್ಗಳಲ್ಲಿ ಶಸ್ತ್ರಾಸ್ತ್ರಗಳಿದ್ವು, 72 ಡ್ರೋನ್ಗಳಲ್ಲಿ ನಶಾವಸ್ತು ಇತ್ತು. ಹೀಗೆ ಪಾಕ್ ಕಡೆಯಿಂದ ರಾತ್ರಿ ಡ್ರೋನ್ಗಳು ಬರ್ತಿವೆ. ನಶಾವಸ್ತು, ಶಸ್ತ್ರಾಸ್ತ್ರ, ನಕಲಿ ನೋಟುಗಳನ್ನು ಗಡಿಯಾಚೆಯಿಂದ ಡ್ರಾಪ್ ಮಾಡಿ ಭಾರತವನ್ನ ಒಳಗೊಳಗೆ ಗೆದ್ದಲು ಹಿಡಿದಿರೋ ರಾಷ್ಟ್ರ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಸರಿ, ಇವ್ರು ತಂದು ಹಾಕಿದ ತಕ್ಷಣ ಕಲೆಕ್ಟ್ ಮಾಡೋರು ಯಾರಿಲ್ಲಿ? ಈ ಡ್ರಾಪ್ ಮಾಡಿರೋ ವಸ್ತುಗಳನ್ನು ಕಲೆಕ್ಟ್ ಮಾಡೋಕೆ, ಬಚ್ಚಿಡೋಕೆ ಮತ್ತು ಹ್ಯಾಂಡ್ ಓವರ್ ಮಾಡೋಕೆ ಗಡಿ ಭಾಗದ ಅಕ್ರಮ ಶೆಡ್ಗಳನ್ನು ಸೇಫ್ ಹೌಸ್ ಆಗಿ ಬಳಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಅಕ್ರಮ ಬಿಲ್ಡಿಂಗ್ಗಳು ಭದ್ರತಾ ಪಡೆಗಳಿಗೆ ಕಣ್ಗಾವಲಿಡೋಕೆ ದೊಡ್ಡ ಅಡ್ಡಿ ಆಗ್ತಾ ಇದ್ವು. ಗಡಿಯಲ್ಲಿ ಪ್ಯಾಟ್ರೋಲಿಂಗ್ ಮಾಡೋ ಯೋಧರಿಗೆ ಲೈನ್ ಆಫ್ ಸೈಟ್, ಅಂದರೆ ನೇರ ದೃಷ್ಟಿಗೆ ತಡೆಯೊಡ್ಡಿ ಬ್ಲೈಂಡ್ ಸ್ಪಾಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ವು. ಹೀಗಾಗಿ ಗಡಿಯಿಂದ 15 ಕಿಲೋಮೀಟರ್ವರೆಗೆ ಒಂದು ಕ್ಲಿಯರ್ ಝೋನ್ ಕ್ರಿಯೇಟ್ ಮಾಡಿದ್ರೆ BSFಗೆ ಕಣ್ಗಾವಲಿಡೋಕೆ ತುಂಬ ಈಸಿ ಆಗುತ್ತೆ. ಕಳ್ಳ ಸಾಗಾಣಿಕೆದಾರರಿಗೆ ಅಡಗಿಕೊಳ್ಳೋಕೆ ಅಪ್ಪ ಅಮ್ಮ ಇಲ್ದಿರೋ ಜಾಗಗಳು ಸಿಗೋದಿಲ್ಲ. ನಿರ್ಮಾಣಗಳಿರ್ತವೆ, ಅದಕ್ಕೆ ನಿಗದಿತ ಓನರ್ಸ್ ಇರ್ತಾರೆ, ಅದಕ್ಕೆ ಯಾರ್ದು ಜಾಗ ಎಲ್ಲ ಇರುತ್ತೆ, ಕ್ಲಿಯರ್ ಇರುತ್ತೆ. ಗೊತ್ತು ಗುರಿ ಇಲ್ದಿರೋ ಸಾವಿರಾರು ಅಕ್ರಮ ಕಟ್ಟಡಗಳಿದ್ರೆ ಎಲ್ಲೇ ಅಂತೇಳಿ ಹುಡ್ಕೋದು? ಅವೆಲ್ಲವನ್ನು ಡೆಮಾಲಿಷನ್ ಮಾಡಲಾಗುತ್ತೆ. ಬರೀ ಲೀಗಲ್ ಕಟ್ಟಡಗಳು ಮಾತ್ರ, ಉತ್ತರದಾಯಿತ್ವ ಇರೋರು, ಲೀಗಲ್ ವಾರಸುದಾರರು ಇರೋ ಲೀಗಲ್ ಕಟ್ಟಡಗಳು ಮಾತ್ರ ಇರಬೇಕು. ಆ ಆದೇಶವನ್ನು ಹೊರಡಿಸಿದ್ದಾರೆ. ಅವಾಗ ಏನಾಗುತ್ತೆ,
ಫೆಸಿಲಿಟೇಷನ್ ನೆಟ್ವರ್ಕ್ ಅನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡಿದ ಹಾಗಾಗುತ್ತೆ ಈ ನಶಾ ಉಗ್ರರಿಗೆ ಮತ್ತು ಪಾಕಿಸ್ತಾನಿಯರಿಗೆ. ಇಲ್ಲಿಗೆ ಮುಗ್ದಿಲ್ಲ ಸ್ನೇಹಿತರೆ. ಅಮಿತ್ ಶಾ ಅವರು ರಾಜಸ್ಥಾನ, ಗುಜರಾತ್ ಅಲ್ಲಿಂದ ಶುರು ಮಾಡಿ ಸೀದಾ ಕಾಶ್ಮೀರ ಆಮೇಲೆ ನಾರ್ತ್ ಈಸ್ಟ್ ತನಕನೂ ಹೋಗ್ತಾರೆ. ಈ ಆನ್ ಗೋಯಿಂಗ್ ಪ್ರವಾಸ ಇದು. ಅಕ್ರಮ ವಲಸಿಗರನ್ನ ಕರೆಕ್ಟಾಗಿ ಲಾಕ್ ಮಾಡೋಕೆ ಇನ್ನಷ್ಟು ಸ್ಟ್ರಾಟಜಿಗಳನ್ನ ಮಾಡಲಾಗಿದೆ. ಅವು ಒಂದಕ್ಕಿಂತ ಒಂದು ರೋಚಕವಾಗಿ ಮೂಡಿ ಬರ್ತಾ ಇದಾವೆ ಎಲ್ಲ ಡಾಟ್ಸ್ನ ಕನೆಕ್ಟ್ ಮಾಡಿದಾಗ. ಅದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಶತ್ರುಗಳ ವಿರುದ್ಧ ದೇಶವನ್ನು ಗಟ್ಟಿ ಮಾಡೋಕೆ ಎಲ್ಲ ಬಾರ್ಡರ್ನ ನಾವು ತಡೆಗೋಡೆಗಳನ್ನು ಮಾಡ್ತಾ ಇದ್ದೀವಲ್ಲ, ಅಡೆತಡೆಗಳನ್ನು ಅವ್ರಿಗೆ ನಿರ್ಮಾಣ ಮಾಡ್ತಿದ್ದೀವಲ್ಲ. ಆದರೆ ಫಿನಾನ್ಷಿಯಲ್ ಲೈಫ್ನಲ್ಲಿ ಬೇಡ ಅಂದರೂ ಕೂಡ ಲೈಫೇ ನಮಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿರೋದು ಸಿಬಿಲ್ ಸ್ಕೋರ್. ಇವತ್ತು ಎಮರ್ಜೆನ್ಸಿಗೆ ಲೋನ್ ಕೇಳೋಕೆ ಹೋದರೆ ಸ್ಕೋರ್ ಚೆನ್ನಾಗಿಲ್ಲ ಅಂಥೇಳಿ ಮುಖಕ್ಕೆ ಹೊಡೆದಂಗೆ ರಿಜೆಕ್ಟ್ ಮಾಡ್ತಾರೆ. ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಆದರೂ ಮಾಡೋಣ ಅಂತ ಹೋದರೆ ಸ್ಯಾಲ್ರಿ ಸ್ಲಿಪ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂಥೇಳಿ 10 ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಇದೊಂಥರ ಟ್ರ್ಯಾಪ್. ಈ ಡೆಡ್ ಎಂಡ್ಗೆ ಒಂದು ಸ್ಮಾರ್ಟ್ ಪರಿಹಾರ ಅಂದರೆ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಕಾನ್ಸೆಪ್ಟ್ ಸಿಂಪಲ್. ನೀವು ಬ್ಯಾಂಕ್ನಲ್ಲಿ FD ಇಟ್ಟಿರ್ತೀರಾ ಚಿಕ್ಕದಾಗಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ 2,000 ರೂಪಾಯಿಂದನೂ ಶುರು ಮಾಡ್ಬೋದು ಬೇಕಾದ್ರೆ ನೀವು. ಅದರ ಆಧಾರದ ಮೇಲೆ ಯಾವುದೇ ಡಾಕ್ಯುಮೆಂಟ್ಸ್ನ ಅವಶ್ಯಕತೆನೇ ಇಲ್ಲ, ನಿಮಗೆ ಇನ್ಸ್ಟೆಂಟಾಗಿ ಕ್ರೆಡಿಟ್ ಕಾರ್ಡ್ ಕೊಡಲಾಗುತ್ತೆ. ಇದರಿಂದ ಡಬಲ್ ಲಾಭ. ಒಂದು, ನೀವಿಟ್ಟಿರೋ FD ಬ್ಯಾಂಕಲ್ಲಿಡೋ ನಿಮ್ಮ ರೆಗ್ಯುಲರ್ FD ಅದಕ್ಕೆ ಬಡ್ಡಿ ಬರುತ್ತೆ. ಇವಾಗ 8.3% ಬಡ್ಡಿ ಬರ್ತಾ ಇದೆ. ಇನ್ನೊಂದು ಕಡೆ ಇನ್ಸ್ಟೆಂಟಾಗಿ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಅದರಿಂದ ನೀವು ರೂಪೇ ಕಾರ್ಡ್ ಎಲ್ಲ ಕಡೆ ಸ್ಕ್ಯಾನ್ ಆ್ಯಂಡ್ ಪೇ ಕೂಡ ಮಾಡ್ಬೋದು. UPIಗೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ನಿಮ್ಮ ಅತ್ಯವಶ್ಯಕ ಕರೆಂಟ್ ಬಿಲ್, ಆ ಬಿಲ್, ಈ ಬಿಲ್ ಅದೆಲ್ಲ ಕಟ್ಟಲೇಬೇಕಾಗಿರೋದು ಅದರಲ್ಲಿ ಕಟ್ಕೋಬೋದು ನೀವು. ಆಮೇಲೆ ಟೈಮಿಗೆ ಕರೆಕ್ಟಾಗಿ ಬಿಲ್ ವಾಪಸ್ ಕಟ್ಟಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಆರಾಮಾಗಿ 760+ ಇಂಪ್ರೂವ್ ಆಗುತ್ತೆ ಕೆಲವೇ ತಿಂಗಳಲ್ಲಿ. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ. ಆ್ಯಪ್ ಫ್ರೀ ಟು ಡೌನ್ಲೋಡ್. ಕ್ರೆಡಿಟ್ ಕಾರ್ಡ್ ಕೂಡ ಲೈಫ್ ಟೈಮ್ ಫ್ರೀ. ಹಲವಾರು ಕ್ಯಾಶ್ ಬ್ಯಾಕ್, ರಿವಾರ್ಡ್ಸ್ ಮತ್ತು ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಕೂಡ ಸಿಗುತ್ತೆ. ಎಲ್ಲ ಬೆನಿಫಿಟ್ಸ್ ನೀವು ಕೂಡ ಚೆಕ್ ಮಾಡಿ ಅಪ್ಲೈ ಮಾಡಿ ಸ್ನೇಹಿತರೆ. ಆಸಕ್ತಿ ಇರೋರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಬಿಕಾನೇರ್ ಟು ಬೆಂಗಾಲ್. ದಿಲ್ಲಿಲಿ ಕೂತು ಬರೀ ಪ್ಲಾನ್ ಮಾಡಿದ್ರೆ ಸಾಕಾಗಲ್ಲ, ಗ್ರೌಂಡ್ಗೆ ಹೋಗಿ ನೋಡಬೇಕು ಅಂತ ಹೇಳಿ ಹೋಮ್ ಮಿನಿಸ್ಟರ್ ಖುದ್ದು ಗಡಿ ರಾಜ್ಯಗಳಲ್ಲಿ, ಗಡಿ ಜಿಲ್ಲೆಗಳ ಪ್ರವಾಸ ಮಾಡ್ತಿರೋದು. ಬಿಕಾನೇರ್ ಭೇಟಿ ನಂತರ ಮೇ 29ಕ್ಕೆ ಗುಜರಾತ್ನ ಕಚ್ ಭಾಗದಲ್ಲಿರೋ ಹರಾಮಿ ನಾಲಾ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಈ ಹರಾಮಿ ನಾಲಾ ಅನ್ನೋದು ಇಂಡೋ ಪಾಕ್ ಗಡಿಯಲ್ಲಿರೋ ಅತ್ಯಂತ ಡೇಂಜರಸ್ ಮತ್ತು ಜೌಗು ಪ್ರದೇಶ. ಪಾಕಿಸ್ತಾನದ ಬೋಟ್ಗಳು ಮತ್ತು ನುಸುಳುಕೋರರು ಹೆಚ್ಚಾಗಿ ಭಾರತದ ಒಳಗಡೆ ಎಂಟ್ರಿ ಕೊಡುವುದೇ ಇಲ್ಲಿಂದ. ಇತ್ತೀಚೆಗಷ್ಟೇ BSF ಇಲ್ಲಿ ಪಾಕಿಸ್ತಾನದ ಒಂದು ಬೋಟ್ ಅನ್ನ ಸೀಸ್ ಮಾಡಿತ್ತು. ಹೀಗಾಗಿ ಈ ಸೂಕ್ಷ್ಮ ಜಾಗದಲ್ಲಿ ಭದ್ರತೆ ಹೇಗಿದೆ ಅಂತ ಹೇಳಿ ಶಾ ಖುದ್ದಾಗಿ ಪರಿಶೋಧನೆ ಮಾಡ್ತಾರೆ. ಅದಾದ್ಮೇಲೆ ಜೂನ್ 5ಕ್ಕೆ ತ್ರಿಪುರ ಹಾಗೂ ಜೂನ್ 15ಕ್ಕೆ ಪಶ್ಚಿಮ ಬಂಗಾಳದ ಗಡಿ ಪ್ರದೇಶಗಳಿಗೂ ಕೂಡ ಭೇಟಿ ಕೊಡ್ತಾರೆ. ಸ್ಮಾರ್ಟ್ ಬಾರ್ಡರ್ ಪ್ರಾಜೆಕ್ಟ್ DC-ಗಳಿಗೆ ಸೂಪರ್ ಪವರ್. ಈ ಬಿಲ್ಡಿಂಗ್ಗಳನ್ನೇನೋ ಕೆಡವಬಹುದು, ಆದ್ರೆ ಗಡಿಯಾಚೆಯಿಂದ ಬರೋ ಕ್ರೈಮನ್ನ, ಅಪರಾಧವನ್ನ ಬರೀ BSF ಯೋಧರು ಒಬ್ಬರೇ ತಡೆಯೋಕ್ಕಾಗತ್ತಾ? ಖಂಡಿತ ಇಲ್ಲ. ಗಮನಿಸಿ ಸ್ನೇಹಿತರೆ, ನಮ್ಮ ಭಾರತದ ಒಟ್ಟು ಭೂಗಡಿ ಬರೋಬ್ಬರಿ 15,106 ಕಿಲೋಮೀಟರ್ ಇದೆ. ಇಷ್ಟು ದೊಡ್ಡ ಗಡಿಯ ಪ್ರತಿಯೊಂದು ಇಂಚನ್ನ ಕೇವಲ ಮನುಷ್ಯರಿಂದ ಕಾಯುವುದು ಪ್ರಾಕ್ಟಿಕಲ್ ಆಗಿ ಅಸಾಧ್ಯ. ಇದಕ್ಕಾಗಿ ಕೇಂದ್ರ ಸರ್ಕಾರ ಭಾರತದ ಗಡಿಯನ್ನು ಅಭೇದ್ಯಗೊಳಿಸೋಕೆ ಸ್ಮಾರ್ಟ್ ಬಾರ್ಡರ್ ಪ್ರಾಜೆಕ್ಟ್ ಅನ್ನ ಶುರು ಮಾಡ್ತಾ ಇದೆ. ಈ ಪ್ರಾಜೆಕ್ಟ್ ಅಡಿಯಲ್ಲಿ ಏನೇನು ಟೆಕ್ನಾಲಜಿಯನ್ನ ಬಳಸಲಾಗ್ತಾ ಇದೆ ಗೊತ್ತಾ ನಿಮಗೆ? ಮೊದಲನೇದು ಥರ್ಮಲ್ ಇಮೇಜರ್ಸ್. ಕಗ್ಗತ್ತಲಲ್ಲೂ ಮನುಷ್ಯರ ದೇಹದ ಉಷ್ಣಾಂಶವನ್ನ ಕ್ಯಾಮೆರಾದಲ್ಲಿ ಪತ್ತೆ ಹಚ್ಚುತ್ತೆ. ಎರಡನೇದು ಅಂಡರ್ ಗ್ರೌಂಡ್ ಸೆನ್ಸಾರ್ಸ್. ಯಾರಾದರೂ ಗಡಿಯ ಬಳಿ ಹೆಜ್ಜೆ ಇಟ್ಟರೆ ಆ ವೈಬ್ರೇಷನ್ ಮೂಲಕ ಅಲರ್ಟ್ ಮಾಡುತ್ತೆ. ಮೂರನೇದು ಲೇಸರ್ ಫೆನ್ಸಿಂಗ್. ಕಣ್ಣಿಗೆ ಕಾಣದ ಲೇಸರ್ ಕಿರಣಗಳ ಬೇಲಿ. ಇದನ್ನು ಕ್ರಾಸ್ ಮಾಡಿದ್ರೆ ತಕ್ಷಣ ಸೈರನ್ ಮೊಳಗುತ್ತೆ. ಇದರ ಜೊತೆಗೆ ಬೃಹತ್ ಏರೋಸ್ಟ್ಯಾಟ್ ಬಲೂನ್ಗಳ ಮೇಲೆ ರೇಡಾರ್ ಮತ್ತು ಸೋನಾರ್ ಅಳವಡಿಸಲಾಗಿದೆ. ಇದೆಲ್ಲವನ್ನ ಒಂದು ಯೂನಿಫೈಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ಗೆ ಕನೆಕ್ಟ್ ಮಾಡಲಾಗಿದೆ. ಅಂದರೆ ಗಡಿಯಲ್ಲಿ ಒಂದು ಸಣ್ಣ ಮೂವ್ಮೆಂಟ್ ಆದರೂ ಕೂಡ ನೇರವಾಗಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬರದೆ ಅದು ಹೋಗೋದಿಲ್ಲ, ಸಿಕ್ಬಿಡುತ್ತೆ. ಇದೆಲ್ಲವನ್ನ ಬಿಟ್ಟು ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ಅಮಿತ್ ಶಾ ಮತ್ತೊಂದು ಹೊಸ ಪ್ಲಾನ್ ತಂದಿದ್ದಾರೆ. ಅದೇ 360 ಡಿಗ್ರಿ ಸೆಕ್ಯೂರಿಟಿ ಗ್ರಿಡ್. ಅಂದರೆ ಗಡಿ ಕಾಯೋ ಜವಾಬ್ದಾರಿ ಬರೀ BSFಗೆ ಮಾತ್ರ ಸೀಮಿತ ಅಲ್ಲ. ಇನ್ನು ಮುಂದೆ ಸ್ಥಳೀಯ ನಾಗರಿಕರು, ರಾಜ್ಯ ಸರ್ಕಾರ, BSF ಹಾಗೂ ನಶಾ ವಸ್ತು ನಿಯಂತ್ರಣ ಬ್ಯೂರೋ ಮತ್ತು ಆದಾಯ ತೆರಿಗೆ ಇಲಾಖೆ ಎಲ್ಲರೂ ಸೇರಿ ಜಾಯಿಂಟ್ ಆಗಿ ಕೆಲಸ ಮಾಡಬೇಕು. ಇದರೊಂದಿಗೆ ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಅಂದರೆ DC-ಗಳಿಗೆ ಹಿಂದೆಂದೂ ಇಲ್ಲದಂತಹ ಸೂಪರ್ ಪವರ್ಸ್ ಕೊಡಲಾಗಿದೆ. ಗಡಿ ಭಾಗದಲ್ಲಿ ನಡೆಯೋ ಹವಾಲಾ ದಂಧೆ, ನಕಲಿ ಕಂಪನಿಗಳು, ಭಯೋತ್ಪಾದನೆಗೆ ಆಗೋ ಫಂಡಿಂಗ್, ಮ್ಯೂಲ್ ಅಕೌಂಟ್ಸ್ ಮತ್ತು ನಕಲಿ ಆಧಾರ್ ಕಾರ್ಡ್ಗಳ ದೊಡ್ಡ ನೆಟ್ವರ್ಕನ್ನು ನೀವು ಎಲ್ಲ ಜಾಲಾಡಿ ಪತ್ತೆ ಹಚ್ಚಲೇಬೇಕು, ಆ್ಯಕ್ಷನ್ ತಗೊಳ್ಳೇಬೇಕು. ಆ ಟಾಸ್ಕನ್ನು ಗಡಿ ಭಾಗದ DC-ಗಳಿಗೆ ಕೊಡಲಾಗಿದೆ. ಅಷ್ಟೇ ಅಲ್ಲ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಡಿಯಲ್ಲಿ ಒಂದು ಹೊಸ ಬದಲಾವಣೆ ತರಲಾಗ್ತಿದೆ. ಇಷ್ಟು ದಿನ ಗಡಿ ಹಳ್ಳಿಗಳನ್ನು ದೇಶದ ಕೊನೆ ಹಳ್ಳಿ ಅಂತ ಕರಿತಾ ಇದ್ರು. ಆದರೆ ಈಗ ಅವುಗಳನ್ನು ದೇಶದ ಮೊದಲ ಹಳ್ಳಿ, ಫಸ್ಟ್ ಅಂಥೇಳಿ ಪರಿಗಣಿಸಿ, ಅಲ್ಲಿಂದ ದೇಶ ಶುರುವಾಗುತ್ತೆ ಅಂತೇಳಿ ಪರಿಗಣಿಸಿ ಎಲ್ಲ ಮೂಲ ಸೌಕರ್ಯಗಳನ್ನು ತಲುಪಿಸುವ ಕೆಲಸ ಆಗ್ತಾ ಇದೆ. ಇದಕ್ಕಾಗಿ ಸಲ ಬಜೆಟ್ ಹೆಚ್ಚಿಸಿ ಬಾರ್ಡರ್ ಮೂಲಸೌಕರ್ಯ ಅಭಿವೃದ್ಧಿಗೆ 5,266 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ.
ಇದರಿಂದ ಏನಾಗುತ್ತೆ, ಬಾರ್ಡರ್ನಲ್ಲಿ ಸರ್ಕಾರಿ ವ್ಯವಸ್ಥೆ ಸ್ಟ್ರಾಂಗ್ ಆಗುತ್ತೆ, ಒಳನುಸುಳುಕೋರರಿಗೆ ಲೋಕಲ್ ಸಪೋರ್ಟ್ ಸಿಗೋದು ಕಮ್ಮಿ ಆಗುತ್ತೆ. ಅಕ್ರಮ ವಲಸಿಗರಿಗೆ ನಡುಕ ಶುರುವಾಯಿತು ಡೆಮೋಗ್ರಫಿಕ್ ಸರ್ವೆ. ಬರೀ ಬಿಲ್ಡಿಂಗ್ ಕೆಡವೋದು, ಗಡಿ ಭದ್ರ ಮಾಡೋದು ಮಾತ್ರ ಅಲ್ಲ, ಈ ಬಿಲ್ಡಿಂಗ್ಗಳ ಮೂಲಕ ಒಳಬಂದು ಆಲ್ರೆಡಿ ದೇಶದಲ್ಲಿ ಬೇರೂರಿರೋ ಅಕ್ರಮ ವಲಸಿಗರನ್ನ ಮಟ್ಟ ಹಾಕೋಕ್ಕೂ ಅಮಿತ್ ಶಾ ಪ್ಲಾನ್ ಮಾಡಿದ್ದಾರೆ. ಮೇ 26ಕ್ಕೆ ಕೇಂದ್ರ ಗೃಹ ಸಚಿವಾಲಯ ದಿಢೀರಂತ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಹೈ ಲೆವೆಲ್ ಕಮಿಟಿ ಆನ್ ಡೆಮೋಗ್ರಫಿಕ್ ಚೇಂಜ್ ಅನ್ನೋದು ಆ ಕಮಿಟಿಯ ಹೆಸರು. ನಿಮಗೆ ನೆನಪಿರ್ಬೋದು, ಕಳೆದ ವರ್ಷ ಆಗಸ್ಟ್ 15, 2025 ಕೆಂಪುಕೋಟೆ ಮೇಲೆ ಭಾಷಣ ಮಾಡಿದ್ದ PM ನರೇಂದ್ರ ಮೋದಿ ಅವರು ದೇಶದಲ್ಲಿ ಹೈ ಪವರ್ಡ್ ಡೆಮೋಗ್ರಫಿ ಮಿಷನ್ ಅನ್ನ ಅನೌನ್ಸ್ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಕಮಿಟಿ ಜಾರಿಗೆ ಬಂದಿದೆ, ಅಸ್ತಿತ್ವಕ್ಕೆ ಬಂದಿದೆ. ಇದರ ಅಧ್ಯಕ್ಷತೆಯನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ಅವರಿಗೆ ಕೊಡಲಾಗಿದೆ. ಸದಸ್ಯರಾಗಿ ಜನಗಣತಿ ಆಯುಕ್ತರು, ನಿವೃತ್ತ IAS ಅಧಿಕಾರಿ ದುರ್ಗಾ ಶಂಕರ್ ಮಿಶ್ರಾ, ನಿವೃತ್ತ IPS ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ್ ಮತ್ತು ಖ್ಯಾತ ಅರ್ಥಶಾಸ್ತ್ರಜ್ಞೆ ಡಾಕ್ಟರ್ ಶಮಿಕಾ ರವಿ ಇದ್ದಾರೆ. ಹಾಗೆ ಗೃಹ ಇಲಾಖೆಯ ಜಂಟಿ ಕಾರ್ಯದರ್ಶಿ ಇದಕ್ಕೆ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. ಈ ಕಮಿಟಿಯ ಟಾಸ್ಕ್ ತುಂಬಾ ಸ್ಪಷ್ಟ. ದೇಶದಲ್ಲಿ ಎಲ್ಲೆಲ್ಲಿ ಅಕ್ರಮ ವಲಸೆಯಿಂದಾಗಿ ಅಸ್ವಾಭಾವಿಕ ಜನಸಂಖ್ಯಾ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಸ್ಟಡಿ ಮಾಡಬೇಕು. ನಿರ್ದಿಷ್ಟ ಧರ್ಮ ಅಥವಾ ಸಮುದಾಯಗಳ ಸಂಖ್ಯೆಯಲ್ಲಿ ದಿಢೀರ್ ಬದಲಾವಣೆಗಳಾಗಿದ್ರೆ ಅದನ್ನು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಬೇಕು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಭಾರತದ ಒಳಗಡೆ ನುಸುಳಿರೋ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋಕೆ, ಅವ್ರನ್ನ ಡಿಟೆನ್ಷನ್ ಸೆಂಟರ್ಗೆ ಹಾಕೋಕೆ ಮತ್ತು ವಾಪಸ್ ಅವ್ರ ದೇಶಕ್ಕೆ ವಾಪಸ್ ಕಳಿಸೋಕೆ ಒಂದು ಖಾಯಂ ಕಾನೂನು ಚೌಕಟ್ಟನ್ನು ರೆಡಿ ಮಾಡಬೇಕು. ಈ ಎಲ್ಲ ಟಾಸ್ಕನ್ನು ಸ್ಟ್ರಿಕ್ಟ್ ಆಗಿ ಈ ಕಮಿಟಿಗೆ ಕೊಡಲಾಗಿದೆ. ರಿಪೋರ್ಟ್ ಕೊಡೋಕೆ 1 ವರ್ಷದ ಡೆಡ್ಲೈನ್ ಕೂಡ ಕೊಡಲಾಗಿದೆ. ಬೇಕಿದ್ರೆ 6 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೋಬೋದು ಹೆಚ್ಚಂದರೆ. ಇದರ ಬಗ್ಗೆ ಮಾತನಾಡಿರುವ ಅಮಿತ್ ಶಾ, ಡೆಮೋಗ್ರಫಿಕ್ ಚೇಂಜ್ ಅನ್ನೋದು ಸಾಧಾರಣ ವಿಚಾರ ಅಲ್ಲ, ದೇಶದ ಮೂಲ ರೂಪವನ್ನೇ ಬದಲಿಸುವ ವಿಚಾರ. ದೇಶದ ಸಾರ್ವಭೌಮತ್ವ, ರಾಷ್ಟ್ರೀಯ ಭದ್ರತೆ ಮತ್ತು ಆದಿವಾಸಿಗಳ ಉಳಿವಿಗೂ ಎದುರಾಗಿರೋ ಬಹಳ ದೊಡ್ಡ ಕಂಟಕ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಾಲ್ ಡಬಲ್ ಇಂಜಿನ್ ಅಸ್ತ್ರ, ಮಾಸ್ ಡಿಪೋರ್ಟೇಷನ್ ಫಿಕ್ಸ್. ಇಷ್ಟು ದಿನ ಕೇಂದ್ರ ಸರ್ಕಾರಕ್ಕೆ ಚಾಲೆಂಜ್ ಇದ್ದಿದೆ ಬೆಂಗಾಲ್ ಬಾರ್ಡರ್. ಆದ್ರೀಗ ಬಂಗಾಳದಲ್ಲಿ ಕೇಂದ್ರ ಮತ್ತು ರಾಜ್ಯ 2 ಕಡೆ ಸೇಮ್ ಸರ್ಕಾರ ಇದೆ, ಪೊಲಿಟಿಕಲ್ ಫೈಟ್ ಇಲ್ಲ. ಗಮನಿಸಿ, ಬಂಗಾಳದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ 2216 ಕಿಲೋಮೀಟರ್ ಉದ್ದದ ಅತಿ ದೊಡ್ಡ ಗಡಿ ಇದೆ. ಇದರಲ್ಲಿ ಸುಮಾರು 1600 ಕಿಲೋಮೀಟರ್ಗಳಿಗೆ ಮಾತ್ರ ಬೇಲಿಯಾಗಿರೋದು. ಇಷ್ಟು ದಿವಸ BSFಗೆ ಆಪರೇಷನ್ ಮಾಡೋಕೆ ಲೋಕಲ್ ಪೊಲೀಸ್ ಸಪೋರ್ಟ್ ಕೊಡ್ತಾ ಇರಲಿಲ್ಲ. ಅಕ್ರಮ ವಲಸಿಗರನ್ನ ಗುರುತಿಸುವ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ದೊಡ್ಡ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ಬೇಲಿ ಹಾಕೋಕೆ ಲ್ಯಾಂಡ್ ಕೂಡ ಟ್ರಾನ್ಸ್ಫರ್ ಮಾಡ್ತಿರ್ಲಿಲ್ಲ, ಕೋಲ್ಕತ್ತಾ ಹೈಕೋರ್ಟ್ ಹೇಳಿದ್ರು ಕೂಡ. ಆದರೆ ಈಗ ಕೇಂದ್ರ ರಾಜ್ಯಗಳ ನಡುವೆ ಸಮನ್ವಯ ಚೆನ್ನಾಗಿದೆ. ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಸುವೇಂದು ಅಧಿಕಾರಿ ಫಸ್ಟ್ BSFಗೆ ಬಾರ್ಡರ್ ಏರಿಯಾಗಳಲ್ಲಿ ಲ್ಯಾಂಡ್ ಕೊಟ್ಬಿಡಿ ಅಂತ ಹೇಳಿ ಆದೇಶವನ್ನು ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ವಿಚಾರ ನಾವು ಈ ವರದಿಯ ಆರಂಭದಿಂದ ಇಲ್ಲಿ ತನಕ ಹೇಳಿರೋ ಎಲ್ಲ ವಿಚಾರಗಳನ್ನು ಡಾಟ್ಸ್ನ ಕನೆಕ್ಟ್ ಮಾಡಿ ನೋಡಿದ್ರೆ, ಲಿಂಕ್ ಮಾಡಿ ನೋಡಿದ್ರೆ ನಮಗೆ ಅರ್ಥ ಆಗೋ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರ ಈಗ ಒಂದು ಭಾರಿ ಮೆಗಾ ಆಪರೇಷನ್ಗೆ ಗ್ರೌಂಡ್ ವರ್ಕ್ ಮಾಡಿ ಮುಗಿಸ್ತಾ ಇದೆ. ಒಂದು ಕಡೆ ಡೆಮೋಗ್ರಫಿಕ್ ಕಮಿಷನ್ ಮೂಲಕ ಪಕ್ಕಾ ಡೇಟಾ ರೆಡಿ ಆಗ್ತಿದೆ. ಇನ್ನೊಂದು ಕಡೆ 15 ಕಿಲೋಮೀಟರ್ ಡೆಮಾಲಿಷನ್ ಮೂಲಕ ಶತ್ರುಗಳ ಸೇಫ್ ಹೌಸ್ಗಳನ್ನು ನಾಶ ಮಾಡಲಾಗ್ತಿದೆ. ಇನ್ನೊಂದು ಕಡೆ DCಗಳಿಗೆ ಪವರ್ ಕೊಟ್ಟು ಹವಾಲಾ ಎಕೋಸಿಸ್ಟಮ್ ಅನ್ನು ಬ್ರೇಕ್ ಮಾಡ್ತಿದ್ದಾರೆ. ಹಾಗಿದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಸದ್ಯಕ್ಕೆ ಸರ್ಕಾರ ಅಧಿಕೃತವಾಗಿ ಬಾಯ್ಬಿಟ್ಟು ಎಲ್ಲೂ ಕೂಡ NRC ಅಥವಾ CAA ಅಂತೆಲ್ಲ ಮಾತಾಡ್ತಿಲ್ಲ. ಆದರೆ ಈ ಡೆಮೋಗ್ರಫಿಕ್ ಕಮಿಟಿಯ ರಿಪೋರ್ಟ್ ಬಂದ ಮೇಲೆ ದೇಶಾದ್ಯಂತ ಇರೋ ಅಕ್ರಮ ವಲಸಿಗರನ್ನು ಐಡೆಂಟಿಫೈ ಮಾಡಿ ಡಿಟೆನ್ಷನ್ ಕ್ಯಾಂಪ್ಗೆ ಹಾಕಿ ಮಾಸ್ ಡಿಪೋರ್ಟೇಷನ್ ಅಂದರೆ ಗಡಿಪಾರು ಮಾಡುವ ದೊಡ್ಡ ಪ್ರಕ್ರಿಯೆಗೆ ಇದು ಮುನ್ನುಡಿ ಅನ್ನೋದರಲ್ಲಿ ಅನುಮಾನಗಳು ಜಾಸ್ತಿ ಉಳ್ಕೊಂಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಗಡಿ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಆಪರೇಷನ್ಸ್, ನಮಗೆ ದಿನನಿತ್ಯದ ಬ್ರೇಕಿಂಗ್ ನ್ಯೂಸ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಕ್ವಿಕ್ ರಿಮೈಂಡರ್ ಆಗಲೇ ಹೇಳಿದ್ವಲ್ಲ ಸ್ನೇಹಿತರೆ, FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್, ಆ ಕಡೆಗೆ ನಿಮಗೆ ಉಳಿತಾಯದ ಅಭ್ಯಾಸವನ್ನು ಕೂಡ ರೂಢಿಸೋ ಕ್ರೆಡಿಟ್ ಕಾರ್ಡ್ ಇದು. ನೀವು ಹೆಚ್ಚೆಚ್ಚು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು, ಹೆಚ್ಚೆಚ್ಚು ಲಿಮಿಟ್ ಬೇಕು ಅಂದರೆ ಅಷ್ಟೇ FD ಇಟ್ಟು ಹೈ ಇಂಟ್ರೆಸ್ಟ್ ರೇಟ್ನೊಂದಿಗೆ ಅದನ್ನು ಗ್ರೋ ಕೂಡ ಮಾಡಲೇಬೇಕು ಅಂತ ನಿಮ್ಮನ್ನು ಫೋರ್ಸ್ ಮಾಡೋ ಡಿಸಿಪ್ಲಿನ್ ರೂಢಿಸೋ ಕ್ರೆಡಿಟ್ ಕಾರ್ಡ್. ಇನ್ಸ್ಟೆಂಟ್ ಆಗಿ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಸಿಗುತ್ತೆ, ಯಾರಿಗೂ ಕೂಡ ನಿಮಗೆ ಸಿಗುತ್ತೆ ನಿಮಗೆ ಸಿಗಲ್ಲ ಅಂತೇನಿಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡಿ ಇನ್ಸ್ಟೆಂಟ್ ಆಗಿ ತಗೋಬೋದು. 8.3% ವರೆಗೂ ಉತ್ತಮ ಇಂಟ್ರೆಸ್ಟ್ ರೇಟ್ ಕೂಡ ಈಗ ಲಭ್ಯ ಇದೆ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.